ಅಮ್ಮ, ಇವತ್ತಿನ ದಿನದಲ್ಲಿ ಸಮಾಜ ಸೇವೆ ಮಾಡೋದು ಅಂತ ಹೇಳಿದ್ರೆ, NGOs ಅಂತ ಹೇಳಿದ್ರೆ ಸಾಕಷ್ಟು ಒಂದು ಪ್ರಶ್ನೆಗಳು ಈ ಒಂದು ಸಮಾಜದಲ್ಲಿ ಬರುತ್ತೆ. ಅವ್ರು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ಈ ರೀತಿಯ ಒಂದಷ್ಟೆಲ್ಲ ಒಂದು ಬರುತ್ತೆ. ನೀವು ಸತತವಾಗಿ ಇಷ್ಟು ವರ್ಷಗಳ ಕಾಲ ಸಾವಿರಾರು ಹೆಣ್ಣು ಮಕ್ಕಳಿಗೆ ಒಂದು ಜೀವನವನ್ನು ಕೊಟ್ಟಿದ್ದೀರಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಎದುರಿಸಿದಂಥ ಸವಾಲುಗಳು? ತುಂಬ ಅಡ್ಡಿ ಆತಂಕಗಳು, ತೊಂದರೆ ತಾಪತ್ರಗಳು, ಹೊಗಳಿಕೆ ತೆಗಳಿಕೆಗಳು ಎಲ್ಲ ಬಂದಿದೆ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದೀವಿ, ಕೋರ್ಟ್ ಮೆಟ್ಲತ್ತಿದ್ದೀವಿ, ಎಲ್ಲಾದ್ರೂ ನಮ್ಮದು ವಿನ್ ಆಗಿದೆ. ಯಾಕೆಂದರೆ ಸತ್ಯ ಮಾರ್ಗದಲ್ಲಿ ಇರೋದ್ರಿಂದ ಯಾರೇನು ಮಾಡೋಕ್ಕಾಗಲ್ಲ ಅಂತ. ಸೊ ಅಂಥದ್ದನ್ನೆಲ್ಲ ಹೆದರ್ಸಿದ್ದೀವಿ ನಾವು. ಅಂದರೆ ನಾವು ಸತ್ಯವಾಗಿ ನಡ್ಕೊಂಡು ಹೋದಾಗ ಭಯ ಇರಲ್ಲ, ಇಲ್ಲಾಂದರೆ ಭಯ ಆಗತ್ತೆ. ಆಮೇಲೆ ಇನ್ನೊಬ್ಬರು ನಮ್ಮ ಜೊತೆಲಿ ಜಾಯಿನ್ ಆಗಿ ಇಬ್ಬರು ಒಂದೊಂದು ಸಾರಿ ಜಾಯಿನ್ ಆಗಿ ನಮಗೆ ನಷ್ಟ ಆಯಿತು. ಆದರೆ ಮಧ್ಯದಲ್ಲಿ ನಾವು ಬಿಟ್ಬಿಟ್ಟು ಆದರೆ ನಾವು ಪರ್ಫೆಕ್ಟಾಗಿರ್ಬೇಕಲ್ಲ ಅಂಥೇಳಿ ನಾವೇನು ಮಾಡಿಬಿಟ್ಟು ನಾವು ರೆಡಿ ಆಗಿಬಿಟ್ವಿ. ಅಂಥ ಸಂದರ್ಭದಲ್ಲಿ ಪೊಲೀಸುಗಳು ಇದಕ್ಕೆ ಇವರು ದುಡ್ಡು ಹಣವನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಬಂತು. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಅವ್ರು ಬಂದರು. ಅಮ್ಮ ಈ ಥರ ಇದೆಲ್ಲ ಏನು ಸಮಾಚಾರ ಅಂದರೆ ಎಲ್ಲ ವಿವರಣೆ ಕೊಟ್ವಿ, ಇಟ್ಬಿಟ್ವಿ ರೆಕಾರ್ಡ್ಸ್. ನೋ ಪ್ರಾಬ್ಲಮ್ ಅಂತಂದ್ಬಿಟ್ಟು ಮಾಡೋದು ಮುಗೀತಲ್ಲ. ಯಾಕೆ ನಾವು ಏನೇ ಬಂದರೂ ಹೆದರಿಸ್ಬೇಕು, ಭಯಪಟ್ಟರೆ ಕಷ್ಟ ಆಗ್ತದೆ. ಆಮೇಲೆ ಹೋರಾಟ, ಈ ಹೆಂಡಸಾರ ಆ ಹೋರಾಟದಲ್ಲೂ ಸಹ ತುಂಬ ಹೋರಾಟ ಮಾಡಿದ್ದೀವಿ. ಈಗ ನಮ್ಮ ಇದರಲ್ಲಿ ಮಾಗಡಿನಲ್ಲಿ ಯಾರೂ ಕುಡಿಯಲ್ಲ ಅಂತ ಹೇಳಿದ್ವಿ. ನೀವು ಕುಡಿದ್ರೆ ನೀವು ಮನೆಗೆ ಕಟ್ಟಿಸೋಡಲ್ಲ ಅಂತ ಅವ್ರಿಗೆ ಹೇಳಿಬಿಡಿ ಅಂತ ಹೇಳಿದೆ. ಎಲ್ಲರನ್ನ ಕರೆದು ಹೇಳೋದು ಬಿಟ್ಟಿದ್ದಾರೆ. ಅಂದರೆ ನಮಗೊಂದು ರಾಸಾಯನ ಮುಕ್ತ 11 ಹಳ್ಳಿ ಆಯ್ತಲ್ಲ ಅಂತ ಒಂದು ಖುಷಿ ನಮಗೆ. ಅವಾಗ ತುಂಬ ಎಲ್ಲರೂ ಹೋರಾಟ ಮಾಡಿದ್ವಿ. ನಾವು ಹೋಗಿದ್ದೀವಿ. ದೊರೆಸ್ವಾಮಿಯವರು, ಸಿ ಶಾರದಮ್ಮ, ತುಂಬ ಜನ ಹೋದ್ರೆ ನಮ್ಮನ್ನು ಒಂದು ಸರಿ ಕರ್ಕೊಂಡೋದ್ರು. ಜೀಪಲ್ಲಿ ಕರ್ಕೊಂಡೋಗಿ ಒಂದು ಕಡೆ ಕೂಡ ಹಾಕಿದ್ರು. ಕೂಡ ಹಾಕ್ಬಿಟ್ಟು ನಾವು ಹೆಚ್ಚು ಕಡಿಮೆ 11 ಗಂಟೆ 12 ಗಂಟೆ ಸಾಯಂಕಾಲದವರೆಗೂ 4-5 ಗಂಟೆವರೆಗೂ ಹೋಗಿ ಅಂತ ಕಳಿಸಿದ್ರು. ಅಂದರೆ ನಾವು ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮಾಡಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಅಮ್ಮ, ಈ ಒಂದು ಆಶ್ರಮದಲ್ಲಿ ನಿಮಗೆ ಮರೆಯೋಕ್ಕೆ ಆಗದೇ ಇರೋವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳೋದಾದರೆ, ಯಾರಾದರೂ ಭಾಳಷ್ಟು ಒಂದು ತೊಂದರೆಯಲ್ಲಿರೋರು ನಿಮಗೆ ಬಂದು ಸಹಾಯ ಕೇಳ್ತಾರಲ್ಲ, ಅಂಥವ್ರದ್ದೊಂದು ಎಕ್ಸಾಂಪಲ್ ಕೊಡೋದಾದರೆ? ಒಂದು ನಾವು ಫ್ಯಾಮಿಲಿ ಕೌನ್ಸಿಲಿಂಗು ಸೆಂಟ್ರಲ್ ಗೌರ್ಮೆಂಟು 1982ನಲ್ಲಿ ಪ್ರಾರಂಭ ಮಾಡಿದರು. ಆಮೇಲೆ ಒಂದು ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅಂತಿತ್ತು, ಅಲ್ಲಿ ಅವರು ನಮ್ಮನ್ನು ಕರೆದು ಟ್ರೈನಿಂಗ್ ಕೊಟ್ಟರು. ಅಲ್ಲಿ ಶುರು ಮಾಡಿದ್ರು, ನಾವು ಇಲ್ಲಿ ಶುರು ಮಾಡಿದ್ವಿ. ಮಾಡಿ ಫ್ಯಾಮಿಲೀಸ್ ಕೌನ್ಸಿಲಿಂಗ್ ಮಾಡಿದ್ವಿ. ಒಂದು 2-3 ಇನ್ಸಿಡೆನ್ಸ್ ನಿಮ್ಗೆ ಹೇಳ್ತೇನೆ. ಒಂದು ಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ನೆಲಮಂಗಲ ಇದರಿಂದ ಅವರು 2 ಮಕ್ಕಳನ್ನ ಕರ್ಕೊಂಡು ಪ್ರೆಗ್ನೆಂಟಾಗಿ ಮನೆ ಬಿಟ್ಟು ಬಂದಿದ್ದಾರೆ. ಆಕೆನ ಕೌನ್ಸಿಲ್ ಮಾಡ್ತಾ ಆಕೆ ಏನು ಹೇಳಿದಂದರೆ, ಅಮ್ಮ ತುಂಬ ಹಿಂಸೆ ಕೊಡ್ತಿದ್ದ. ಆಮೇಲೆ ಪ್ರೆಗ್ನೆಂಟ್ ಅಲ್ವಾ, ಗೋಡೆಗೆ ನಿಲ್ಲಿಸ್ಬಿಟ್ಟು ಕಾಲಲ್ಲಿ ಬುದ್ಧ. ಅವಾಗ ಒಂದು ಕೋಪ ಬಂತಂದ್ರೆ ಅಷ್ಟು ಕೋಪ ಬಂತು ನನಗೆ. ನಾವೇ ಇಟ್ಕೊಂಡಿದ್ವಿ ಇಲ್ಲಿ. ಇಟ್ಕೊಂಡು ಆದಮೇಲೆ ಆತ ಬಂದು ಅಮ್ಮ ಕಳಿಸ್ಕೊಡಿ ಅಂತ. ಯಾಕಪ್ಪ ಕಳಿಸ್ಕೊಡ್ಬೇಕಂತ ಮಾತಾಡ್ತಾ ಕೋಪ ಬಂತು. 2 ಬಿಗದೆ ಕಪಾಳಕ್ಕೆ ತಟ್ಟಿದೆ. ಯಾಕೆಂದರೆ ಆ ಮಗು ಒಳಗಡೆ ಇರೋದೆಷ್ಟು ನೋಡ್ತಂತೆ, ಆಕೆಗೆ ಎಷ್ಟು ಕಷ್ಟ ಆಗ್ಬೋದು ಅಂತಂದ್ಬಿಟ್ಟು. ಆಮೇಲೆ ನೆಲಮಂಗಲದಿಂದ ಸುಮಾರು ಆದಮೇಲೆ ಇವನ್ನೆಲ್ಲ ಕರ್ಕೊಂಬಂದು, ಪಂಚಾಯತಿಯವ್ರನ್ನ ಲೀಡರ್ಸ್ನೆಲ್ಲ ಕರ್ಕೊಂಬಂದು ನಮ್ಮ ಮಂಟಪ ಇದೆಯಲ್ಲ, ಆ ಮಂಟಪದಲ್ಲಿ ಕೂತ್ಕೊಳ್ಳಿ. ಒಂದು 21 ಜನ ಬಂದಿರೋ. ಆತನ ಬಂದು ಸಂತೋಷ ಕೂತ್ಕೊಳ್ಳಿ ಅಮ್ಮ, ಈ ಥರ ಆಯಿತು, ನೀವು ಏನೋ ಹೇಳ್ತಾ ಇದ್ದಾನೆ ಹೇಳ್ತಿದ್ದೇನೆ. ಹೌದಾ, ಕೇಳಿ ಸರ್ ಏನಂತ ಅಂದ್ಬಿಟ್ಟು ಅಂತ. ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು ಕೇಳಿ ಅವನಿಗೆ ಏನಾಯ್ತು, ಬಾಯಿ ಬಿಟ್ಟಿಲ್ಲ. ನಾನೇ ಬಾಯಿ ಬಿಟ್ಟು ಹೇಳಿದೆ. ಅವರು ಅಲ್ಲೇ ಎದ್ದು ಒಂದು ಕೊಟ್ಟರು. ಇಂಥದ್ದು ಹೇಳಿಬಿಟ್ಟು ನಮ್ಮತ್ತಿಗೆ ಅವಮಾನ ಮಾಡ್ತೇನೆ ನೀನು ಅಂತೇಳಿ. ಅಮ್ಮ ಸಾರಿ ಅಮ್ಮ ದಯವಿಟ್ಟು ಅಂತಂದು. ಅಂದರೆ ನಾವು ಇಲ್ಲಿ ಯಾರೇ ಬಂದರೂ ಕಾಫಿ ಇದೆಲ್ಲ ಕೊಟ್ಟು ಕಳಿಸ್ತಕ್ಕ ನಮ್ಮ ಕರ್ತವ್ಯ ಅದು. ಅನ್ನದಾಸೋಹ, ಅಕ್ಷರದಾಸೋಹ, ವೃಕ್ಷದಾಸೋಹ ಅಂತೇಳಿ ಅದನ್ನು. ಆಮೇಲೆ ಅವರು ಇಂಥದ್ದು ಮಾಡಿದ್ದೆ ನೀನು ಅಂತ ಹೇಳ್ಬಿಟ್ಟು, ಗೊತ್ತಲ್ಲ ಅವ್ರ ಭಾಷೆಗಳು, ಕೊಟ್ಟರು. ಆಮೇಲೆ ತಪ್ಪಾಯ್ತು. ಈ ಥರ ಸುಮಾರು ಬರ್ತಾರೆ. ನಮ್ಮಲ್ಲಿ ಬರತಕ್ಕಂಥ ಫ್ಯಾಮಿಲಿಗೆ 2 ಕಡೆ ನಾವು ನೋಡ್ತೇವೆ. 2 ಕಡೆ ಒಬ್ರೇನು ಮಾಡ್ತಾರೆ,
ಗಂಡನ ಮೇಲೆ ಹೇಳ್ತಾರೆ, ಗಂಡ ಈ ಥರ ಮಾಡ್ತಾರೆ. ಗಂಡ ಏನು ಮಾಡ್ತಾರೆ, ಹೆಂಡತಿ ಮೇಲೆ ಹೇಳ್ತಾರೆ. ನಾವೇನು ಮಾಡ್ತೀವಿ, ಇದೆಲ್ಲ ಆದಮೇಲೆ ಮತ್ತೊಂದು ಸರಿ ಕೌನ್ಸಿಲ್ ಮಾಡಿ, ಈಗೇನಮ್ಮ ನೀವು ಜೊತೆಲಿ ಇರ್ಲಿಕ್ಕೆ ಇಷ್ಟ ಇದೆಯಾ ಇಲ್ವಾ, ನೀನು ಇರ್ಲಿಕ್ಕೆ ಅವ್ರು ಹೇಗಿದ್ದಾರೆ ನೀನು ಇರ್ತೀಯ, ಇಷ್ಟ ಇಲ್ಲ ಅಂದ್ಬಿಡ್ತಾರೆ. ಅದು ಹೇಗಿದ್ದಾರೆ ಇರ್ತೀಯ ಅಂತಲೂ ಒಂದು ಲಿಸ್ಟ್ ಕೊಡ್ತಾರೆ. ಸರಿ, ನಾವು ಮಾತಾಡ್ಬಿಟ್ಟು ಅವ್ರನ್ನ ಕರ್ಸ್ಕೊತೀವಿ. ಅವ್ರನ್ನೂ ಡಿಟೋ ಇನ್ನೂ ಹೇಳ್ತೇವೆ, ಹಿಂಗಿದ್ದರೆ ಅಮ್ಮ ನಾವು ಚೆನ್ನಾಗಿರ್ತೀವಿ. ನಾನು ಹೇಳಿದೆ ಇಬ್ಬರನ್ನೂ ಕೂಡಿಸ್ಬಿಟ್ಟು ನೋಡಿ ಈ ರೀತಿ ಇತ್ತಂದರೆ ಫ್ಯಾಮಿಲಿ ಸರಿ ಹೋಗುತ್ತೆ, ಇಲ್ಲ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ. ಸೊ ಅದರಿಂದ ನಾನೊಂದು ಕಂಡೀಷನ್ನೇ ಹಾಕ್ಬಿಡ್ತೀನಿ, ಅವ್ರಿಗೆ ಬೈಬಾರ್ದು, ಹೊಡಿಬಾರ್ದು, ಅನ್ಯೋನ್ಯವಾಗಿರಬೇಕು ಅಂತೇಳಿ. ಎಲ್ಲ ಆದಮೇಲೆ ಖುಷಿಯಿಂದ ಆಗುತ್ತೆ. ಸೊ ಅವರಿಬ್ಬರನ್ನ ಕರೆದು ನಮ್ಮ ದೇವಸ್ಥಾನದಲ್ಲಿ ಒಂದು ಹಾರ ಹಾಕಿಸ್ಬಿಟ್ಟು, ಪೂಜೆ ಮಾಡಿ ಹಾರ ಹಾಕಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಕಳಿಸ್ಬಿಟ್ಟು 99% ನಾವು ಸಾಲ್ವ್ ಮಾಡ್ತೀವಿ. 1% ಮಾತ್ರ ಆಗಲ್ಲ. ಅಂದರೆ ಕೋರ್ಟಿದೆ, ನೀವಿದೆ, ಹೋಗ್ಬಿಡಿ ಅಂತ. ಓಕೆ, ಇನ್ನು ನಾವು ಬರ್ತಾ ಮಕ್ಕಳನ್ನು ಮಾತಾಡಿಸಿದ್ವಿ. ಒಂದು 100 ಜನ ಮಕ್ಕಳಿದ್ದಾರೆ, ರಾಜ್ಯದ ಮೂಲೆಯಿಂದ ಮಕ್ಕಳು ಬಂದಿರೋಂಥ ಮಕ್ಕಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ? ಅಂದರೆ ಅಲ್ಲಿ ಸಾಧಾರಣ ಉತ್ತರ ಕರ್ನಾಟಕ ಆ ಕಡೆ ಕೊಪ್ಪಳ, ಬಾಗಲಕೋಟೆ ಈ ಕಡೆ ಎಲ್ಲ ಕೆಲಸಕ್ಕೆ ಬಂದುಬಿಡ್ತಾರೆ ಇಲ್ಲಿಗೆ, ಬೆಂಗಳೂರಿಗೆ. ತುಂಬ ಅಭಾವ ಅಲ್ಲಿ. ಸೊ ಅದರಿಂದ ಬಂದಾಗ ಆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾವು ಆ ಮಕ್ಕಳನ್ನ ವ್ಯವಸ್ಥೆ ಮಾಡ್ತಾಯಿದ್ವಿ. ಜೊತೆನೇ ಅಲ್ಲಿಂದ ತುಂಬ ಜನ ಬರ್ತಾರೆ. ಅದು ಒಬ್ರಿಗೊಬ್ರು ನೋಡ್ಕೊಂಡು ಪ್ರತಿ ವರ್ಷ ನಮ್ಮಲ್ಲಿ ಬರ್ತಾರೆ. ನಮ್ಮ ಮುಖ್ಯ ಏನಂದರೆ ಹೆಣ್ಮಕ್ಳು ಎಜುಕೇಷನ್ ಆಗಬೇಕು. ಆ ಹೆಣ್ಮಕ್ಳು ಎಜುಕೇಷನ್ ಆಗಬೇಕನ್ನೋದೇ ನಮ್ಮ ಧ್ಯೇಯ. ಸೊ ಅದನ್ನ ಇಟ್ಕೊಂಡು ನಾವು ಯಾರೇ ಬಂದರೂ ತೊಗೊಂಡ್ಬಿಡ್ತೀವಿ. ತಂದೆ ತಾಯಿ ಇಲ್ಲ ಅಂದವರು ಸರಿ, ತಂದೆ ಅಥವಾ ತಾಯಿ ಇಲ್ಲ ಅಂದರೂ ಸರಿ, ತಂದೆ ತಾಯಿ ಇದ್ದು ಬಡತನ ರೇಖೆಯಲ್ಲಿ ಇರ್ತಾರಲ್ಲ ಅವ್ರನ್ನ ನಾವು ತೊಗೊಂಡು ಎಜುಕೇಷನ್ ಕೊಟ್ಟು ಕಾಲೇಜ್ ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸ್ತೀವಿ ನಾವು. ಇವತ್ತಿನ ಮಹಿಳೆಯರಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತಿನ ಮಹಿಳೆಯರು ತಾವು 4 ಗೋಡೆ ಮಧ್ಯದಲ್ಲಿರೋ ಬದಲು ಇದರಲ್ಲಿ ಬಡತನ, ಮಧ್ಯಮ, ಉತ್ತಮೋತ್ತಮ ಅಂತ ಇದೆ, ಹೌದಲ್ವಾ? ಬಡತನದಲ್ಲಿರುವ ಉತ್ತಮೋತ್ತಮ ಇದ್ದಾರಲ್ಲ ಅವ್ರು ಸಹಾಯ ಮಾಡಬೇಕು, ಹೌದಲ್ಲ? ಸಹಾಯ ಮಾಡಿದ್ರೆ ಅವರೊಂದು ಲೆವೆಲಿಗೆ ಬರ್ತಾರೆ. ಒಂದು ಕುಟುಂಬದವರು ಮಾಡಿ, ನಿಮ್ಮ ಹತ್ರ ಇದೆಯಲ್ಲ ಸ್ವಲ್ಪ ಮಾಡಿ ಅವರಿಗೆ, ಅವ್ರು ನಮ್ಮ ಲೆವೆಲಿಗೆ ಬರಲಿ. ಮಕ್ಳಿಗೆ ಓದಿಸಿ ದುಡ್ಡು ಕೊಡೋದಾ, ಮತ್ತು ಸಮಸ್ಯೆ ಇದ್ದರವರಿಗೆ ಸಮಸ್ಯೆ ಪರಿಹಾರ ಮಾಡೋದು. ಬಡತನ ಸಮಸ್ಯೆನೇ, ಅವ್ರಿಗೊಂದು ಕೆಲಸದ ವ್ಯವಸ್ಥೆ ಮಾಡಿಕೊಡೋದು, ಏನಾದರೂ ಒಂದು ಮಾಡಬೇಕು. ಆ ರೀತಿ ಮಾಡಿ ಇದ್ದಂತ ಅವ್ರು ನಾನು ಹೇಳ್ತಕ್ಕಂಥದ್ದು ಮಹಿಳೆಯರಿಗೆ. ನಮ್ಮಲ್ಲಿ ತುಂಬ ಜನ ಬರ್ತಾರೆ. ನಾನು ಹೇಳ್ತೀನಿ ಈ ರೀತಿ ಇದೆ. ಮಾಗಡಿಗೆ ನಾವು ಇದೆಲ್ಲ ಕೊಡಿಸಿದ್ವಿ, ಬಟ್ಟೆಗಳದೆಲ್ಲ ಬಂಡೀಪುರದಲ್ಲೂ ತೊಗೊಂಡಿದ್ದೀವಿ. ಬಂಡೀಪುರದಲ್ಲಿ ಬಟ್ಟೆ ಎಲ್ಲ ಅವರು ಜಿಜಾರಿ ಸಿಂಗ್ ಇದ್ದಾರಲ್ಲ, ಗೊತ್ತಲ್ಲ ನಿಮ್ಗೆ, IPS, ಅವ್ರು ನಮ್ಗೆ ಅದು ಕನೆಕ್ಷನ್ ಕೊಟ್ಟರು. ಆಮೇಲೆ ಅಲ್ಲಿ ಹೋಗಿ ನೋಡ್ತಂದರೆ ತುಂಬಾ ನಾವು ಅವ್ರಿಗೆ ಹೋಗಿದ್ದೀವಿ. ಪುಟ್ಟು ಒಂದು ಇದೆ, ಇಷ್ಟೆಷ್ಟಿದೆ, ಅಲ್ಲಿ ಕೂತ್ವಿ. ಬನ್ನಿ ಅಂತಂದರೆ ಒಬ್ಬರು ಇಬ್ಬರು ಬರ್ತಿದ್ರು. ಆಮೇಲೆ 3 ಜನ ಆದರು, 4 ಜನ ಆದರು. ಯಾರೋ ಬರ್ಲಿಕ್ಕೆ ಭಯ ಅವರಿಗೆ, ಭಯ ಅಂತಂದ್ಬಿಟ್ಟು ನಂತರ ಏನು ಮಾಡಿದ್ವಿ ಅಂದರೆ ಅಲ್ಲಿ ಲೀಡರ್ ಇಬ್ಬರಿದ್ದರು, ಸುಲೋಚನಾ ಮುಕ್ತಾಯಮ್ಮ ಅಂತಂದ್ಬಿಟ್ಟು. ಸೊ ಅವರು ಬಂದಾಗ ಕರ್ಕೊಂಬೋಗಿ ನೀವೆಲ್ಲರೂ ಅಂತ ಎಲ್ಲರೂ ಕರ್ಕೊಂಬಂದು ಕೂಡಿಸು. ಸುಮಾರು ಒಂದು 25 ಜನ 30 ಜನ 30 ಜನ ಬಂದರು. ಆಮೇಲೆ ಇಲ್ಲಿ ಮಾತಾಡ್ತಾ ಇದ್ದಾರೆ, ಬಾಯಿ ಬಿಡ್ತಾಯಿಲ್ಲ ಅವರು ಡ್ರೆಸ್ಸು ಅದೆಲ್ಲ ಅವ್ರಿಗೆ ಬೇಜಾರು. ಇಂಥವ್ರು ಬಂದಿದ್ದಾರೆ, ನಾವು ಈ ಥರ ಕೂತ್ಕೊಂಡ್ಬಿಟ್ರೆ ಹೇಗೆ ಅಂತ. ಅಂದರೆ ಹೇಗಿದ್ರು ಬಂದು ಕೂತ್ಕೊಳ್ಳಿ ಅಂತ ಕೂತ್ಕೊಂಡ್ರು, ಬಾಯಿ ಬಿಡಲ್ಲ. ಆಮೇಲೆ ನಾನೇನು ಮಾಡಲಿಲ್ಲ. ಬಾಯಿ ಬಿಡಿಸೋದು ಹೆಂಗಪ್ಪ ಅಂತಂದರೆ, ನಿಮ್ಮ ಹೆಸರೇನು ಒಬ್ಬನ ಕೇಳಿದ್ರೆ ಹೇಳ್ತಾರೆ, ಇನ್ನೊಬ್ಬರು ಕೇಳಿದ್ರೆ ಹಾಗೇನೋ ಇವ್ರ ಹೆಸರು ಕೇಳ್ತಾ ಹೇಳೋಣ ಅಂತ. ಹಾಗೆ ಹೇಳ್ತಾ ಮನೆ ಪರಿಸ್ಥಿತಿ ಇದೆಲ್ಲ ಹೇಳ್ಕೊಂಡು ಮಾಡಿದ್ವಿ. ಈಗ ಅಲ್ಲೂ ಸಹ ಡಿಟೋ ಮಾಡ್ತಾಯಿದ್ದೀವಿ. ಇಲ್ಲಿ 1 ಎಕರೆ ಕೊಟ್ಟರು, ಅಲ್ಲಿ 2.5 ಎಕರೆ ಕೊಟ್ಟಿದ್ದಾರೆ ಒಂದೊಂದು ಮನೆಗೆ, 2.5 ಎಕರೆ. ಅದನ್ನು ಈ ರೀತಿ ಮಾಡಬೇಕು ಅಂತ ಇಂಡು ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ವಿಚಾರ ಮಾಡ್ತಾ ಇದ್ದೀವಿ. ಮತ್ತು ಮನೆಗಳು ಕಟ್ಸ್ಕೊಳ್ಳೋಕ್ಕೆ ಇದೆಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ. ಅಂದರೆ ನಮ್ಮ ಮನೆ ಹೇಗಿರುತ್ತೋ ಹಾಗೆ ಅವ್ರ ಮನೆಯೂ ಇರಬೇಕು. ಖಂಡಿತ. ಯಾರೋ ಪುಣ್ಯಾತ್ಮರು ಬಂದು ಹೇಳಿದ್ರಂತೆ, ಈ ಥರ ಇಷ್ಟೊಂದು ಒಳ್ಳೆ ಮನೆ ಅಂತ ಹೇಳಿದ್ರಂತೆ. ಅವ್ರಿಗೆ ಹೇಳೋಕೆ ಹೇಳಿ, ನಿಮ್ಮ ಮನೆ ಬಚ್ಚಲ ಮನೆ ಇಲ್ಲ, ನೀವು ಹೇಗಿದ್ದೀರಿ, ನಿಮ್ದೆಂಥ ಮನೆಗಳಿದೆ, ಅಂಥ ಮನೆಗಳು ನೀವು ಇಟ್ಕೊಂಡು ಈ ಮನೆ ಯಾಕೆ ಇಷ್ಟು ದೊಡ್ಡದು ಮನೆಗೆ ಇಷ್ಟು ಚೆನ್ನಾಗಿ ಮನೆ ಕಟ್ಟಿಸ್ತೀರಿ ಅಂತ. ನಾವಂದರೆ ನಮ್ಮಂತೆ ಅವರು ಇರಬೇಕು,
ಅಷ್ಟೇ ನಮ್ಗೆ ಕೇಳೋದು. ಒಳ್ಳೆ ರಸ್ತೆ, ಚರಂಡಿ, ಮತ್ತು ಮನೆ ಮುಂಭಾಗದಲ್ಲಿ ಒಂದು ಜಗಲಿ, ಕಿಟಕಿಗಳು, ಒಳಗಡೆ ಬಚ್ಚಲು ಮನೆ, ಟಾಯ್ಲೆಟ್ಟು, ಅಡುಗೆ ಮನೆ, ರೂಮು, ಒಂದು ಹಾಲು. ಅಲ್ಲ, ಇವತ್ತು ಪ್ರತಿಯೊಬ್ಬರ ಒಂದು ಹಕ್ಕು ಅಮ್ಮ, ಒಂದು ಒಳ್ಳೆ ಮನೆ ಬೇಕು, ಬಟ್ಟೆ, ಆಹಾರ, ನಮ್ಮ ಊಟಕ್ಕೆ, ಬಟ್ಟೆಗೆ, ವಸತಿ, ವಿದ್ಯಾಭ್ಯಾಸ, ಇದಿಷ್ಟು ಇತ್ತು ಅಂತಂದರೆ ಮುಂದೆ ಬರ್ತಾರೆ ಅವರು. ಅವರು ಹಾಗೆ ಇದ್ದರು. ಈಗೆಲ್ಲ ಒಂದು ಹಂತಕ್ಕೆ ಬಂದಿದ್ದಾರೆ. ಮಾಗಡಿಲಿ ಆಯ್ತಲ್ಲ, ಹಾಗೆ ಬಂದಿದ್ದಾರೆ. ಅದರಲ್ಲೊಬ್ಬರು ಚೇರ್ಮನ್ ಆಗಿದ್ದಾರೆ, ಅಲ್ಲ ಮೆಂಬರ್ ಆಗಿ, ಅಧ್ಯಕ್ಷರಾಗಿದ್ದಾರೆ. ಯಾವುದಕ್ಕೆ? ಪಂಚಾಯತಿಗೆ. ಮಾಗಡಿನಲ್ಲೂ ಅಷ್ಟೇ ಪಂಚಾಯತಿ ಚೇರ್ಮನ್ ಆಗಿದೆ, ಮೆಂಬರ್ಗಳಾಗಿದ್ದಾರೆ. ಇನ್ನೊಂದಂದರೆ ಅಂಬೇಡ್ಕರ್ ಜಯಂತಿ ಆದಾಗ ಇವ್ರನ್ನ ಕರೆದನ್ನೆಲ್ಲ ಬಂದಿದ್ದಾರಂತೆ. ಯಾಕೆ ಒಬ್ಬ ವ್ಯಕ್ತಿಗೆ ಮಾತಾಡಿ ಅಂತಾನೆ, ಹೆಣ್ಮಗಿಗೆ ಮೈಕ್ ಹಿಡ್ಕೊಂಡು ಸಖತ್ ಮಾತಾಡಿದ್ದಾರಂತೆ. ಅವರಿಗೆಲ್ಲ ಬಹಳ ಖುಷಿ ಆಗ್ಬಿಡ್ತಂತೆ. ಅಂದರೆ ಧೈರ್ಯ ತುಂಬಬೇಕು, ಖಂಡಿತ ಮುಂದೆ ಬನ್ನಿ, ಧೈರ್ಯ ತುಂಬಿ, ಹೆದರ್ಕೋಬೇಡಿ ಅಂದಾಗ ಅವರೆಲ್ಲ ಮಾತಾಡೋಕ್ಕೆ ಶುರು ಆಗ್ಬಿಡ್ತಾರೆ. ಸೊ ಅದಕ್ಕೆ 2 ತೊಗೊಂಡಿದ್ದೀನಿ, ಬಂಡೀಪುರದೊಂದು, ಮಾಗಡಿದೊಂದು. ಇದೆಲ್ಲ ಒಂದು ಅಂತ ಆಯ್ತಂದರೆ ಅಲ್ಲಿ ಇದು ಮಾದರಿ ಬೇರೆಯವ್ರಿಗೆ ಆಗಬೇಕು. ಖಂಡಿತ ಹಣ ಇರೋರಿಗಿದೆ, ಹಣ ಇರೋರು ಮಾಡ್ಬೋದಲ್ಲ, ಒಳಗಡೆ ಇದೆಯಲ್ಲ, ತೆಗಿರಿ. ನಾ ಹೇಳೋದು, ಎಲ್ಲೆಲ್ಲೋ ಇಟ್ಟಿರ್ತಾರೆ, ತೆಗೆದು ಸಹಾಯ ಮಾಡ್ಬೇಕನ್ನೋ ಮನಸ್ಸಿಲ್ವಲ್ಲ, ಎಷ್ಟಿದ್ರೂ ಅವ್ರಿಗೆ ಸಾಕಾಗಲ್ವಲ್ಲ, ಬರಬೇಕಲ್ಲ ಅಂತ ನಾ ಹೇಳ್ತೀನಿ. ಹೌದಲ್ಲ, ನಾವು ಸಮಾಜದಿಂದ ತಗೊಂಡಿದ್ದೀವಿ, ಸಮಾಜಕ್ಕೆ ಕೊಡಬೇಕಲ್ಲ, ಈ ರೀತಿ ಕೊಡಿ ಅಂತ ನಾವು ಅವ್ರನ್ನ ಬಿಡ್ಕೊಳ್ಳೋದು. ಅಲ್ಲ, ಎಲ್ಲರಿಗೂ ನಿಮ್ಮಂತ ಮನಸ್ಸಿತ್ತು ಅಂತ ಹೇಳಿದ್ರೆ ಇವತ್ತು ಬಡತನ ಅನ್ನೋದೇ ಇರ್ತಾ ಇದ್ದಿಲ್ಲ. ಎಲ್ಲರೂ ಒಂದು ಒಳ್ಳೆ ಜೀವನವನ್ನ ಮಾಡ್ತಾ ಇದ್ದೀವಿ. ಬಡತ ಮುಕ್ತ ಭಾರತ ಆಗಬೇಕು ನಮ್ಮ ಸಂಕಲ್ಪ. ಅದು ಆದಾಗ ಏನಾಗುತ್ತೆ, ನಮ್ಮ ಈಗಲೇ ಮೋದಿಯವರು ತಂದು ನಿಲ್ಲಿಸಿದ್ದಾರೆ. 3rd ಇದರಲ್ಲಿ ಇದೆಯೋ 4th ಇದರಲ್ಲಿ ಇದೆಯೋ, ಅದು ಏವನ್ನಾಗಿ ಬರಬೇಕು. ಇಡೀ ವಿಶ್ವಕ್ಕೆ ನಮ್ಮ ಭಾರತ ಅಷ್ಟು ಬರಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ. ಮತ್ತೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ಅಲ್ಲ, ನಿಮಗೆ ಎಷ್ಟು ಖುಷಿ ಅನ್ನಿಸ್ತಿದೆ? ತುಂಬ ಖುಷಿ ಅನಿಸುತ್ತೆ. ಅಲ್ಲ, ನಿಮಗೆ ಸಿಕ್ಕಂಥ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಸಾವಿರಾರು. ಈಗ ಸರ್ವಶ್ರೇಷ್ಠ ಪ್ರಶಸ್ತಿ ಪದ್ಮಶ್ರೀ ಅದು ಬಂದಾದ್ಮೇಲೆ ಎಷ್ಟು ಜನ ಬಂದರು ಗೊತ್ತಾ? ಇಡೀ ಇಂಡಿ ಜನ ಬಂದರು. ಏನು ಮಾಡಲಿಕ್ಕೆ? ಮತ್ತೊಮ್ಮೆ ಸುಶೀಲಮ್ಮನವರ ಯುಗ ಪ್ರಾರಂಭ ಆಯ್ತಮ್ಮ. ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಇವತ್ತೆಲ್ಲರಿಗೂ ಗೊತ್ತಾಗ್ತಿತ್ತು. ನಾವೆಲ್ಲ ಈ ಹಿಂದೆ ಒಂದು 10 ವರ್ಷದ ಹಿಂದೆ ಸುಮಂಗಲಿ ಸೇವಾಶ್ರಮವನ್ನು ನೋಡಿದ್ವಿ, ಬಂದಿದ್ವಿ, ನೋಡ್ಕೊಂಡು ಹೋದ್ವಿ, ತದನಂತರ ಮರ್ತೋಗ್ಬಿಟ್ವಿ. ಈಗ ನೋಡಿ, ಪದ್ಮಶ್ರೀ ಪ್ರಶಸ್ತಿ ಬಂತು, ಈಗ ಮತ್ತೆ ಸುಶೀಲಮ್ಮ ಅವರು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಅವರ ಒಂದು ಸಮಾಜ ಸೇವೆ, ಅವರ ಒಂದು ದಿಟ್ಟತನ, ಹೆಣ್ಮಕ್ಳಿಗೆ ತುಂಬುವಂಥ ಸ್ಫೂರ್ತಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಮಗದಷ್ಟು ಸಮಾಜ ಸೇವೆ ಆಗುವಂಥ ಎಲ್ಲ ಒಂದು ಲಕ್ಷಣಗಳು ಸಹ ಕಾಣ್ತಾ ಇದೆ. ಗಣರಾಜ್ಯೋತ್ಸವ ದಿವಸ ಹಿಂದಿನ ದಿವಸನೂ ಬಂದಿತ್ತಲ್ವಾ, ಅದಕ್ಕೆ ಸದಾನಂದ ಗೌಡರು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಇದೆಲ್ಲ ಬಂದ್ಬಿಟ್ಟಿದ್ರು. ಸುಮಾರು ಎಷ್ಟು ಜನ, ಒಂದು 200-300 ಜನ ಬಂದ್ಬಿಟ್ಟಿದ್ದಾರೆ. 9 ಗಂಟೆಗೆ ನಾನು ಅಲ್ಲಿ ಹೋದ್ರು, 3 ಗಂಟೆಗೆ ವಾಪಸ್ ಬರೋಂಗಾಯ್ತು. ಇಲ್ಲಿ ನಮ್ಮದೇ ಸ್ಟೇಜ್ ಎಲ್ಲ ಇದೆ, ಮಾತಾಡಿ ಎಲ್ಲ ಮಾಡಿ ಹಾನರ್ ಮಾಡೋದು. ಆಮೇಲೆ ಸುಮಾರು ಜನ ಬಂದರು. ಮೊನ್ನೆ ಬೈತಿ ಸುರೇಶ್ ನಮ್ಮ ಏರಿಯಾ MLA ಪ್ಲಸ್ ಮಿನಿಸ್ಟ್ರು, ಅವ್ರ ಟೀಮ್ ಎಲ್ಲ ಬಂದು ಮಾಡೋದು. ಮತ್ತು ಏರಿಯಾ ವೈಸ್ ಬರ್ತಾ ಇದ್ದಾರೆ. ಆನಂದ್ ನಗರದವರು, ಮತ್ತು ಇನ್ನೊಂದು ಅಮರ್ಜ್ಯೋತಿಯಲ್ಲಿ ಬೆಳಿಗ್ಗೆ ಬಂದಿದ್ರು. ಆ ಕಡೆ ಸುಮಾರು ಕಡೆ ನಾವು ಸರ್ವಿಸ್ ಮಾಡಿದ್ದೀವಲ್ಲ, ಮಾಡೋರೆಲ್ಲ ಬರ್ತಾ ಇದ್ದಾರೆ. ಖುಷಿ ಆಯ್ತಮ್ಮ, ಖುಷಿ ಆಯಿತು. ಫೋನ್ಗಳ ಮೇಲೆ ಫೋನ್ಗಳು. ಅಮ್ಮ, ಕೊನೆಯದಾಗಿ ನಮ್ಮ ಸುಮನ್ TV ವೀಕ್ಷಕರಿಗೆ, ಸುಮನ್ TV ನೋಡ್ತಾ ಇರೋಂಥ ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಆ ಹೆಣ್ಮಕ್ಳು ನಾನು ಏನು ಹೇಳ್ತೀನಿ ಅಂದರೆ, ನೀವು ಮಾಡಬೇಕಂತ ಕಾರ್ಯ ಒಂದು ಉತ್ತಮ ಮಟ್ಟದಲ್ಲಿದ್ದರೆ ಬೇರೆಯವರು ಸಹಾಯ ಮಾಡಿ ಅಂತ, ಆಯಿತಾ? ಯಾರು ಬಡತನದಲ್ಲಿದ್ದೀರಿ, ಒಂದು ಕೆಲಸ ಮಾಡಿ. ನಮ್ಮ ಹೆಣ್ಮಕ್ಳು ತುಂಬ ಜನ, ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಯಾವುದಾದ್ರು ಟೈಲರಿಂಗ್ ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಫ್ಯಾಕ್ಟ್ರಿಗೆಲ್ಲ ಹೋಗಿ ದುಡಿತಿದ್ದಾರೆ, ಗಾರ್ಮೆಂಟ್ಸ್ಗೆ ಹೋಗಿ ದುಡಿತಿದ್ದಾರೆ. ಆ ಬಸ್ಸಿಂದ ಹಿಡಿದು ನಡ್ಕೊಂಡು ಹೋಗ್ತಿರ್ತಾರಲ್ಲ, ಹಾಗೆ ದಾರಿನಲ್ಲಿ ಅಂಗಡಿಗಳಿಟ್ಟಿರ್ತಾರೆ, ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಬೆಳಗ್ಗೆ ಬಂದವರು ಸಂಜೆ ಮಾಡಿ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಬಂದು ಹೋಗಿ ಮಾಡಬೇಕಂದ್ರೆ ಅವರು ಸಂಸಾರವನ್ನು ಎಷ್ಟು ಜೋಪಾನ ಮಾಡ್ತಾ ಇದ್ದಾರೆ, ಹೌದಲ್ಲ? ಒಂದು ಕಡೆ ಸಂಪಾದನೆ, ಒಂದು ಕಡೆ ಸಂಸಾರ, ಒಂದು ಕಡೆ ಮಕ್ಕಳು, ಜೋಪಾನ ಮಾಡಿ ಗ್ರೇಟ್ ಮಹಿಳೆಯರಿಗೆ. ಮತ್ತೊಮ್ಮೆ ನಮ್ಮ ಸುಮನ್ TV
ಕನ್ನಡ ವೀಕ್ಷಕರ ಪರವಾಗಿ ತಮಗೆ ಪದ್ಮಶ್ರೀ ಪ್ರಶಸ್ತಿಯ ಒಂದು ಪುರಸ್ಕಾರಕ್ಕೆ ಬಹಳಷ್ಟು ಒಂದು ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಥ್ಯಾಂಕ್ ಯು. ಮತ್ತು ಯಾರು ಇದಕ್ಕೆಲ್ಲ ನಮಗೆ ಹ್ಮ್. ಸಪೋರ್ಟ್ ಮಾಡಿದ್ರು, ಸುಮಾರು ಜನ ರೆಕಮೆಂಡ್ ಮಾಡಿದಾರಂತೆ, ಲೆಟರ್ ಕಳಿಸಿದಾರಂತೆ. ಸೊ ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತಾ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ, ಪ್ರೈಮ್ ಮಿನಿಸ್ಟರ್ ಆದಂಥ ಮೋದಿಜಿಯವರಿಗೆ, ಮತ್ತು ಹೋಮ್ ಮಿನಿಸ್ಟರ್ ಆದಂಥ ನಮ್ಮ ಅಮಿತ್ ಶಾ ಅವರಿಗೆ, ಎಲ್ಲರಿಗೂ ಇದಕ್ಕೆ ಯಾರ್ಯಾರು ನಮಗೆ ಸಹಾಯ ಮಾಡಿದ್ರು ಮತ್ತು ನಿಮ್ಮಗಳು ಸೇರಿ ಧನ್ಯವಾದವನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಒಂದು ನಾಣ್ಣುಡಿ ಇದೆ. ನಮ್ಮ ಸುಶೀಲಮ್ಮ ಅವರು ಕಳೆದ 50 ವರ್ಷಗಳಿಂದ ಅವರ ಒಂದಷ್ಟು ನೆನಪುಗಳನ್ನು ಕೂಡ ಹೇಳ್ತಾ ಹೋದರು. ನಾನು ಯಾಕೆ ಈ ಒಂದು ವೃತ್ತಿಗೆ ಬಂದೆ, ಸೇವೆಗೆ ಬಂದೆ ಅಂಥೇಳಿ. ಖಂಡಿತವಾಗ್ಲೂ ಸಹ ನಾವೆಲ್ಲ ಹೆಣ್ಣುಮಕ್ಕಳು ಇವತ್ತು ದುಡಿತಾ ಇದ್ದೇವೆ. ದುಡಿದೇ ಇರತಕ್ಕಂಥ ಹೆಣ್ಮಕ್ಳಿಗೆ, ಕಷ್ಟದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ನಾವೇನು ಒಂದು ಸ್ವಲ್ಪ ಖರ್ಚು ಮಾಡ್ತೀವಲ್ಲ, ಫ್ಯಾಷನ್ನು, ಬ್ಯಾಗು, ಜ್ಯುವೆಲರಿ, ಈ ಥರದ್ದೆಲ್ಲ, ಮೇಕಪ್ ಅಂತ ಹೇಳಿ, ಆ ಒಂದಷ್ಟು ಹಣವನ್ನು ನಮ್ಮ ಈ ಥರ ಹೆಣ್ಣು ಮಕ್ಕಳಿಗೆ ನಾವು ಕೊಟ್ಟಾಗ ಆ ಹೆಣ್ಮಕ್ಳು ಕೂಡ ಬಹಳಷ್ಟು ಚೆನ್ನಾಗಿರ್ತಾರೆ. ನಮ್ಮ ಸುಶೀಲಮ್ಮ ಅವರು, ಸುಮಂಗಲಿ ಸೇವಾಶ್ರಮದ ಸುಶೀಲಮ್ಮ ಅವರು ನಮ್ಮೆಲ್ಲರಿಗೂ ಸಹ ಆದರ್ಶ. ಈ ಒಂದು ಸೇವೆ ಹೀಗೆ ಮುಂದುವರಿಲಿ ಅಂತ ನಾವು ಅವ್ರ ಜೊತೆಗೆ ಸೇವೆಗೆ ನಿಲ್ಲೋಣ ಅಂತ ಹೇಳೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.